ಅಂತ ಗೊತ್ತಿಲ್ಲ ಸರ್. ಅವಳು ಚೆನ್ನಾಗಿದ್ಲು ಸರ್, ನಮ್ಮಂತ ಚೆನ್ನಾಗಿದ್ಲು. ಯಾರು ಗೊತ್ತು. ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ನೆಲಮಂಗಲ ತಾಲೂಕಿನ ಗಡಿ ಭಾಗದ ಪುಟ್ಟ ಗ್ರಾಮವಾದಂಥ ಹಳೆ ನಿಜಗಲ್ನಲ್ಲಿರೋ ಅಡಿಕೆ ತೋಟದಲ್ಲಿ ನೋಡಿ, ಮಹಿಳೆಯ ತಲೆಬುರುಡೆಗಳು, ಮೂಳೆಗಳು ಸಿಕ್ಕಂಥ ಇಂಟ್ರೆಸ್ಟಿಂಗ್ ಕೇಸ್ಗೆ ಇದೀಗ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇರೋದು. ಕೇವಲ ಒಂದೇ ತಿಂಗಳಲ್ಲಿ ಮನೆ ಬಿಟ್ಟು ಹೋಗಿದ್ದಂಥ ಸುಂದರವಾದಂಥ ಹೆಂಡತಿ ಈಗ ಅಸ್ಥಿಪಂಜರದ ರೂಪದಲ್ಲಿ ಪತ್ತೆಯಾಗಿದ್ದೇ ರೋಚಕವಾದಂತಹ ಸ್ಟೋರಿಯಾಗಿ ಬದಲಾಗುತ್ತೆ. ಈ ಕೇಸ್ನಲ್ಲಿ ಅನೇಕ ಅಚ್ಚರಿಯ ವಿಷಯಗಳಿದ್ದಾವೆ, ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳಿದ್ದಾವೆ. ಅನೇಕರಿಗೆ ಈ ಒಂದು ಸ್ಟೋರಿ ಮಾರ್ಗದರ್ಶನ ಕೂಡ ಆಗಬಲ್ಲದು, ಒಂದು ಪಾಠ ಕೂಡ ಆಗಬಲ್ಲದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಡಿಟೇಲ್ಡ್ ಸ್ಟೋರಿಯಲ್ಲಿದೆ, ನೋಡ್ತಾ ಹೋಗೋಣ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ನಡೆದಂಥ ಘಟನೆ ಇದು. ಸ್ನೇಹಿತರೆ, ಈ ಥರದ ಘಟನೆಗಳನ್ನು ಪ್ರತಿನಿತ್ಯ ಕೇಳ್ತಾನೆ ಇರ್ತೀವಿ. ಅದು ಯಾಕೋ ಗೊತ್ತಿಲ್ಲ, ಇಂದಿನ ಮಹಿಳೆಯರು ಪರಪುರುಷನ ಮೋಹಕ್ಕೆ ಬಿದ್ದು ಯಾಕೆ ಈ ಥರದ ನೀಚ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೋ ಗೊತ್ತಿಲ್ಲ. ಕೊನೆಗೆ ಯಾವ ರೀತಿಯಾಗಿ ಅವರು ಮಣ್ಣಾಗಿ ಹೋಗಿಬಿಡ್ತಾರೆ ಅಂದರೆ, ಕೆಲವೊಬ್ಬ ಮಹಿಳೆಯರ ಭವಿಷ್ಯ ಇದೇ ರೀತಿಯಾಗಿ ಆಗಿಬಿಡುತ್ತೆ. ನೋಡಿ, ತೋಟದ ಮಾಲೀಕ ಉಮೇಶ್ ಕಣ್ಣು ಉಸ್ತಾ ಸಮೀಪದಲ್ಲೇ ಇರ್ತಕ್ಕಂಥ ಅವರು ಊರಿನ ನಿಜಗಲ್ಲನ್ನು ಊರು ಹೇಳಿದ್ನಲ್ವ ನಾನು, ನೆಲಮಂಗಲದ ಸಮೀಪ, ಅಲ್ಲಿ ದೇವಸ್ಥಾನದಲ್ಲಿ ದೇವ್ರ ಕಾರ್ಯ ಮಾಡೋ ಸಲುವಾಗಿ ಸಮಾರಂಭ ಇರುತ್ತೆ. ಮಕ್ಕಳನ್ನೆಲ್ಲ ಕರ್ಕೊಂಡು ದೇವಸ್ಥಾನದ ಮುಂದೆ ರಂಗೋಲಿ ಬಿಡಬೇಕು ಅಂತ ಆ ತೋಟದ ಹತ್ರನೇ ಬರ್ತಾರೆ. ನೋಡಿ, ತೋಟದ ಹತ್ರ ಬಂದಾಗ ಒಂದು ರೌಂಡ್ ಅವರಿಗೆ ಒಂದು ಅಭ್ಯಾಸ ಇರುತ್ತೆ. ಪ್ರತಿದಿನವೂ ಕೂಡ ಆ ತೋಟವನ್ನು ಸುತ್ತ ಹಾಕೋದು. ಒಂದು ಅರ್ಧ ಎಕರೆ ತೋಟ, ಅದು ಅಡಿಕೆ ತೋಟ. ಹಾಗಾಗಿ ಅದನ್ನು ಸುತ್ತ ಹಾಕಿ ಬರೋಣ ಅಂತ ಬರ್ತಾರೆ. ಒಂದು ಮೂಲೆಯಲ್ಲಿ ಬಿದ್ದಿರ್ತಕ್ಕಂಥ ಬುರುಡೆ, ತಲೆಬುರುಡೆ, ಅದನ್ನು ಆರಂಭದಲ್ಲಿ ಇವರು ತೆಂಗಿನಕಾಯಿ ಅಂತ ಅಂದ್ಕೊಂಡಿರ್ತಾರೆ. ಇದೇ ಮಾಲೀಕರಿಗೆ, ಉಮೇಶ್ ಅನ್ನೋರಿಗೆ ಹತ್ತಿರ ಹೋದಾಗಲೇ ಒಂದು ಶಾಕ್ ಎದುರಾಗಬಿಡುತ್ತೆ. ತಕ್ಷಣ ಮಕ್ಕಳನ್ನೆಲ್ಲ ಇಲ್ಲಿದ್ದರೆ ಸರಿಯಾಗೋದಿಲ್ಲ, ಇದು ಯಾಕೋ ಪರಿಸ್ಥಿತಿ ಬೇರೆ ಥರದ್ದೇ ಇದೆ, ಇದೇನೋ ಕೃತ್ಯವನ್ನು ಎಸಗಿ ಇಲ್ಲಿ ತೆಗೆದುಕೊಂಡು ಬಂದು ಹಾಕಿರೋ ರೀತಿಯಾಗಿದೆ ಅಂತ ಹೇಳಿ ಮಕ್ಕಳನ್ನೆಲ್ಲ ಮನೆ ಕರೆಸಿ 112ಗೆ ಕರೆ ಮಾಡಿ ಪೊಲೀಸರಿಗೆ ನಮ್ಮ ತೋಟದಲ್ಲಿ ಈ ಥರ ಭಾಗದಲ್ಲಿ ಈ ರೀತಿಯಾದಂಥ ಒಂದು ತಲೆಬುರುಡೆ, ಮೂಳೆಗಳು ಪತ್ತೆಯಾಗಿದ್ದಾವೆ, ನನಗೆ ಯಾಕೋ ಒಂದು ರೀತಿಯಾದಂಥ ಅನುಮಾನ ಇದೆ. ಯಾಕೆಂದರೆ ಕಳೆದ 20 ದಿನಗಳಿಂದ ಆ ಥರದ ಒಂದು ವಾಸನೆ, ಕೆಟ್ಟ ಸ್ಮೆಲ್ ಬರ್ತಾ ಇತ್ತು ಅನ್ನೋ ಅನುಮಾನದ ಮೇಲೆ ಪೊಲೀಸ್ನವರಿಗೆ ಖಚಿತಪಡಿಸ್ತಾರೆ ಇವರು. ಪೊಲೀಸ್ನವರು ತಕ್ಷಣ ಅಲ್ಲಿಗೆ ಬರ್ತಾರೆ. ನೋಡಿ, ಆರಂಭದಲ್ಲಿ ಪೊಲೀಸ್ನವರು ಬಂದಾಗ ಈ ವ್ಯಕ್ತಿ ಎಲ್ಲಿ ಸಿಕ್ಕಿದ್ದು ಏನು ಅದನ್ನು ತೋರಿಸ್ತಾರೆ. ಇದ್ದಂಥ ಅನುಮಾನಗಳ ಬಗ್ಗೆಯೂ ಕೂಡ ಹೇಳ್ತಾರೆ. ಯಾಕೆಂದರೆ 20 ದಿನಗಳಿಂದ ಸ್ಮೆಲ್ ಬರ್ತಾ ಇತ್ತು, ಹಾಗೆ ಹೀಗೆ ಅಂತೆಲ್ಲ. ಜೊತೆಗೆ ಪೊಲೀಸ್ನವರು ತಕ್ಷಣಕ್ಕೆ ಅವ್ರದ್ದೇ ಆದಂಥ ತನಿಖೆಯಲ್ಲಿ ಕೇವಲ ಆ ಭಾಗದಲ್ಲಿ ಮಾತ್ರ ಹುಡುಕಾಡೋದಿಲ್ಲ, ಅಕ್ಕಪಕ್ಕದಲ್ಲಿ ಎಲ್ಲ ಕಡೆ ಒಂದು ರೌಂಡ್ ಹಾಕಿದಾಗ ಸ್ವಲ್ಪ ಅನತಿ ದೂರದಲ್ಲಿ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗನ್ನು ಪತ್ತೆ ಮಾಡಿದಾಗ ಅದರಲ್ಲಿ ID ಕಾರ್ಡು, ಅದೇ ಮಹಿಳೆಯದ್ದು ಆಧಾರ್ ಕಾರ್ಡು, ಊಟದ ಬಾಕ್ಸು ಎಲ್ಲವೂ ಸಿಗುತ್ತೆ. ನೋಡಿ, ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಎಲ್ಲೋ ಒಂದು ಕಡೆ ಇದು ನವಿಲೋ ನಾಯಿನೋ ಸತ್ತಿರ್ಬೋದು ಅಂದ್ಕೊಂಡಿದ್ದಂಥ ಮಾಲೀಕನಿಗೆ ಕೊನೆಗೆ ಇದೊಂದು ಆಘಾತಕಾರಿಯಾದಂಥ ವಿಷಯವಾಗಿ ಬದಲಾಗುತ್ತೆ. ತಕ್ಷಣಕ್ಕೆ ಆ ID ಕಾರ್ಡ್ನಲ್ಲಿದ್ದಂಥ ನಂಬರ್, ಆಧಾರ್ ಕಾರ್ಡ್ನಲ್ಲಿದ್ದಂಥ ಫೋಟೋವನ್ನು ಗಮನ ಹರಿಸಿದಾಗ ಅವ್ರಿಗೊಂದು ಕ್ಲಾರಿಟಿ ಸಿಗುತ್ತೆ. ತಕ್ಷಣಕ್ಕೆ ಅವ್ರ ಕುಟುಂಬದವರಿಗೆ ತಿಳಿಸೋ ಪ್ರಯತ್ನಗಳನ್ನು ಮಾಡ್ತಾರೆ. ಅದಾದ ಮೇಲೆ ಅಲ್ಲಿಗೆ ಅವ್ರ ಕುಟುಂಬಸ್ಥರು ಬಂದು ಆ ಗುರುತನ್ನು ಪತ್ತೆ ಹಚ್ತಾರೆ. ಒಂದು ಮೂಳೆಗಳು, ತಲೆಬುರುಡೆ, ಕಂಪ್ಲೀಟ್ ದೇಹದ ಭಾಗಗಳು ಸಿಗೋದಿಲ್ಲ. ID ಕಾರ್ಡ್ ಆಧಾರದ ಮೇಲೆ ಸಂಬಂಧಪಟ್ಟವ್ರನ್ನ ಕರೆಸಿದಾಗಲೇ ಆ ಮಹಿಳೆ ಯಮುನಾ ಅನ್ನೋದು ಕೂಡ ಗೊತ್ತಾಗುತ್ತೆ. 38 ವರ್ಷದ ಮಹಿಳೆ, 2 ಜನ ಮಕ್ಕಳು ಕೂಡ ಇದ್ದಾರೆ. ಆದರೆ ಅಸಲಿಗೆ ಈ ಕೃತ್ಯದ ಹಿಂದಿರೋ ಅಸಲಿ ಸತ್ಯವನ್ನು ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಒಬ್ಬ ಮಹಿಳೆ ಪರಪುರುಷನ ಆಸೆಗೇನಾದರೂ ಬಿದ್ದು ಬಿಟ್ಟರೆ, ಅಕ್ರಮ ಸಂಬಂಧವನ್ನು ದಾರಿ ಹಿಡಿದು ಬಿಟ್ಟರೆ ಏನಾಗಬಹುದು ಅಂತ ಅದಕ್ಕೆ ಹೇಳೋದು. ನೋಡಿ, ಇಟ್ಕೊಂಡವನು ಇರೋ ತನಕ ಕಟ್ಕೊಂಡವಳು ಕಡೆ ತನಕ ಅನ್ನೋ ರೀತಿಯಾದಂಥ ಮಾತಿದೆ. ಯಾಕೆ ಅಂದರೆ, ಇದೇ ಮಹಿಳೆ ಯಾರೋ ಒಬ್ಬನ ಇಟ್ಕೊಂಡವನು ನನ್ನನ್ನು ಬಹಳಷ್ಟು ಅಕ್ಕರೆಯಿಂದ ಪ್ರೀತಿಯಿಂದ ನೋಡ್ಕೊಳ್ತಾನೆ ಅನ್ನೋ ಉದ್ದೇಶಕ್ಕೆ ಹೋಗಿದ್ದಕ್ಕೆ ಯಾವ ರೀತಿಯಾದಂಥ ಪರಿಣಾಮಗಳನ್ನು ಎದುರಿಸಬೇಕಾಗಿ ಬಂತು ಅಂತ. ಈ ಮಾತು 100ಕ್ಕೆ 100 ಸತ್ಯ. ಗಂಡ ಹೆಂಡತಿಯ ಮಧ್ಯೆ ಅಕ್ರಮ ಸಂಬಂಧದ ಘಾಟ್ ಬರಲಿಕ್ಕೆ ಶುರುವಾಯಿತು ಅಂದರೆ ಸಂಬಂಧ ಎಲ್ಲವೂ ಕೂಡ ಅಳಿಸಿ ಹೋಗುತ್ತೆ, ಬದುಕು ಸೂತ್ರಕ್ಕಿತ್ತಂತ ಗಾಳಿಪಟ ಆಗುತ್ತೆ. ಅದು ಹೆಣ್ಣಾಗಿರ್ಬೋದು, ಗಂಡಾಗಿರ್ಬೋದು. ಇನ್ನೊಂದು ಹೆಣ್ಣಿನ ಮೋಹಕ್ಕೆ ಬಿದ್ದುಬಿಟ್ರೆ ದಾಂಪತ್ಯವೆಲ್ಲವೂ ಕೂಡ ಛಿದ್ರವಾಗಿ ನುಚ್ಚು ನೂರಾಗಿ ಬರುತ್ತೆ. ಈ ಥರದ ನಡೆಯಬಾರ್ದು, ನಡೆದು ಹೋಗಿಬಿಡುತ್ತೆ. ಹೆಣ್ಮಕ್ಳ ವಿಷಯದಲ್ಲೂ ಭಾಳಷ್ಟು ಹುಷಾರಾಗಿರಬೇಕು. ಯಾಕೆಂದರೆ ಈ ಮಹಿಳೆ ಮೇಲೆ ಕೇಳಿ ಬರ್ತಾರೋ ಆರೋಪ ಕೂಡ ಅದು. ಮಕ್ಕಳಿದ್ದಾರೆ, ಗಂಡು ಮಕ್ಕಳು ಇರಬೇಕಾದ್ರೆ ಮತ್ತೊಬ್ಬನ ಸಂಬಂಧವನ್ನು ಬೆಳೆಸಿದವಳಿಕೆ ದುರಂತವಾಗಿ ಅಂತ್ಯ ಕಾಣ್ತಾಳೆ. ಒಂದು ತಿಂಗಳ ಹಿಂದೆ ನಾಪತ್ತೆ ಆಗಿದ್ದವಳು ತಲೆಬೂಡಿಯಾಗಿ ಈಗ ಪತ್ತೆ ಆಗ್ತಾ ಇರೋದು. ಈ ಫೋಟೋದಲ್ಲಿ ಕಾಣ್ತಿರೋ ಹೆಸರು ಯಮುನಾ ಅಂತ ನಿಮಗೆ ಆರಂಭದಿಂದಲೂ ನಾನು ಹೇಳಿದೆ. 19 ವರ್ಷದ ಹಿಂದೆ
ಬೆಂಗಳೂರು ಮೂಲದ ಮಲ್ಲಿಕಾರ್ಜುನ್ ಅನ್ನೋ ಪ್ರಾಮಾಣಿಕ ಪತಿಯನ್ನು ಮದುವೆ ಆಗಿರ್ತಾಳಂತೆ. ಇವರು ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಮೊದಲೆಲ್ಲ ಗಂಡ ಹೆಂಡತಿ ತುಂಬ ಖುಷಿಯಾಗಿದ್ದರು, ಅನ್ಯೋನ್ಯವಾಗಿತ್ತು, ಸಂಸಾರ ಚೆನ್ನಾಗೇ ನಡೀತಾ ಇತ್ತು. ಆದರೆ ಈ ಬಿರುಕು ಉಂಟಾಗ್ಲಿಕ್ಕೆ ಕಾರಣ ಏನು ಅಂದರೆ, ನಂದಿಹಳ್ಳಿಯ ಖಾಸಗಿ ಕಂಪನಿಯಲ್ಲಿ ಇದೇ ಯಮುನಾ ಕೆಲಸಕ್ಕೆ ಸೇರಿಕೊಳ್ತಾಳೆ. ಅಲ್ಲಿ ಪರಪುರುಷನ ಮೋಹಕ್ಕೆ ಬಿದ್ದು ಬಿಡ್ತಾಳೆ. ರಾಘವೇಂದ್ರ ಎಂಬಾತನ ಜೊತೆ ಕದ್ದು ಮುಚ್ಚಿ ಸಂಬಂಧವನ್ನು ಬೆಳೆಸ್ತಾಳೆ. ಆದರೆ ಈಗ ಅದು ಯಾವ ಕಾರಣಕ್ಕೆ ಈ ರೀತಿಯಾದಂಥ ಘಟನೆ ನಡೀತು, ಹಾಗಾದರೆ ಯಾಕೆ ಈ ರೀತಿಯಾಗಿ ಈಕೆಯ ಮೃತದೇಹ ಪತ್ತೆಯಾಯಿತು ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಕಾಡ್ತಾ ಇರ್ಬೋದು. ಒಂದು ಕಡೆ ಮೃತ ಯಮುನಾ ಪತಿ ಮಲ್ಲಿಕಾರ್ಜುನ್, ಆತನ ಮೇಲೆ ಏನಾದರೂ ಅನುಮಾನ ಇದೆಯಾ? ಅವನನ್ನು ಪ್ರಶ್ನೆ ಮಾಡಿದಾಗ ನಾವು ಚೆನ್ನಾಗಿದ್ವಿ, ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ಲು, ಸಂಜೆ ಆದರೂ ಬರಲಿಲ್ಲ. ಇದರಿಂದ ಬೆಳಗ್ಗೆ ಹೋಗಿ ನಾನು ತಕ್ಷಣಕ್ಕೆ ತುಮಕೂರು ಬಳಿ ನಾನು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೆ. ಈಗ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಬಿಕ್ಕಿ ಒಂದು ಕಡೆ ಅಳ್ತಾ ಇರೋದು. ನಂದಿಹಳ್ಳಿಯ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ಯಮುನಾ ಪರಪುರುಷನ ಸಹವಾಸಕ್ಕೆ ಬಿದ್ದಿದ್ದು ಅವ್ರ ಕುಟುಂಬದವ್ರಿಗೂ ಕೂಡ ಗೊತ್ತಿದೆ. ಕದ್ದು ಮುಚ್ಚಿ ಸಂಬಂಧವನ್ನು ಬೆಳೆಸಿದ್ಲು ಅನ್ನೋದು. ನೋಡಿ, ಮಾರ್ಚ್ 21ನೇ ತಾರೀಕು ಕೆಲಸಕ್ಕೆ ಅಂತ ಹೋಗಿದ್ದು, ಲಾಸ್ಟ್ ಡೇಟ್ ಅದು. ಆಮೇಲೆ ಎಲ್ಲೋದ್ಲು ಅನ್ನೋ ಸುಳಿವು ಯಾರಿಗೂ ಕೂಡ ಗೊತ್ತಾಗಲಿಲ್ಲ. ಸಂಜೆ ಹೊತ್ತಲ್ಲಿ ಗಂಡನಿಗೆ ಫೋನ್ ಮಾಡಿದ್ದವಳು ಸ್ವಲ್ಪ ಹೊತ್ತಲ್ಲಿ ಮನೆಗೆ ಬರ್ತೀನಿ ಅಂತ ಹೇಳಿದ್ಲಂತೆ. ಆದರೆ ಅದೇ ಲಾಸ್ಟ್ ಕಾಲ್ ಆಗಿಬಿಡ್ತು. ಯಮುನಾಳ ಸಣ್ಣ ಕ್ಲೂ ಕೂಡ ಯಾರಿಗೂ ಸಿಗಲಿಲ್ಲ. ಆದರೆ ಒಂದು CCTV ಫುಟೇಜ್ ಬೇರೆಯದ್ದೇ ಕಥೆಯನ್ನು ಹೇಳುತ್ತೆ. ರಾತ್ರಿ ಆದರೂ ಪತ್ನಿ ಮನೆಗೆ ಬಾರ್ದೇ ಇದ್ದಾಗ ಗಂಡ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾನೆ. ಆದರೆ ಅದರ ಆಧಾರದ ಮೇಲೆ CCTV ಫುಟೇಜ್ನ ಚೆಕ್ ಮಾಡಿದಾಗ ಒಬ್ಬ ವ್ಯಕ್ತಿ ಬ್ಯಾಗ್ ಹಾಕ್ಕೊಂಡಿದ್ದಾನೆ. ಎಲ್ಲೋ ಭಾಳ ರೆಡಿಯಾಗಿ, ಈಕೆನೂ ಕೂಡ ಒಂದು ಬ್ಯಾಗನ್ನು ಹಾಕ್ಕೊಂಡಿದ್ದಾಳೆ. CCTV ಫುಟೇಜ್ನಲ್ಲಿ ಗಮನಿಸ್ತಾ ಇರ್ಬೋದು ನೀವು. ಆ ವ್ಯಕ್ತಿ ಜೊತೆ ಹಾಕಿ ನಡ್ಕೊಂಡು ಹೋಗ್ತಾ ಇದ್ದಾಳೆ. ಆತನೇ ರಾಘವೇಂದ್ರ ಇರ್ಬೋದಾ ಅನ್ನೋ ಕುತೂಹಲ, ಜೊತೆಗೆ ಒಂದು ಇಂಟ್ರೆಸ್ಟಿಂಗ್ ಟರ್ನ್ ಟ್ವಿಸ್ಟ್ ಸಿಗ್ತಾ ಇರೋದಲ್ಲಿ. ಏಕೆಂದರೆ ಆ ಪರಪುರುಷನ ಜೊತೆ, ಅದೇ ರಾಘವೇಂದ್ರ ಜೊತೆ ಓಡಿ ಹೋಗಿರ್ಬೋದು ಅನ್ನೋದು. ಓಡಿ ಹೋಗಲಿ, ಓಕೆ, ಸಂಸಾರವನ್ನು ತೊರೆದು ಹೋಗಿಬಿಟ್ಟಿದ್ದಾಳೆ. ಆದರೆ ಆತ ಆಕೆಯನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಕರ್ಕೊಂಡು ಹೋದವನು ಈ ರೀತಿಯಾದಂಥ ಕೃತ್ಯವನ್ನ ಎಸಗೆಲ್ಲೋ ಬಿಸಾಕಿ ಹೋಗ್ಬಿಟ್ನಾ ಅನ್ನೋ ಒಂದು ಆಘಾತಕಾರಿಯಾದಂಥ ಅಂಶಗಳು ಕೂಡ ಬೆಳಕಿಗೆ ಬಂದಿದ್ದು. ನೋಡಿ, ಆಮೇಲೆ ಎಲ್ಲೂ ಕೂಡ ಯಮುನಾ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಒಂದು ಕೂಡ ಗೊತ್ತಾಗಲಿಲ್ಲ. 1 ತಿಂಗಳ ಕಾಲಾವಧಿ ಇದು. ಯಮುನಾಗೆ ಹುಡುಕಾಡ್ತಿರೋ ಹೊತ್ತಲ್ಲೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ಬಳಿ ಜಮೀನಲ್ಲಿ ಈ ರೀತಿಯಾಗಿ ಬೂಡೆಯಾಗಿ ಪತ್ತೆಯಾಗಿರೋದು. ತೋಟದ ಮಾಲೀಕ ಪೊಲೀಸಿಗೆ ದೂರು ಕೊಡ್ತಾ ಇರೋಗೆಲ್ಲ ಗೊತ್ತಾಗುತ್ತೆ. ನಮ್ಮ ಹೇಳಿದ್ನಲ್ಲ, ID ಕಾರ್ಡು, ಟಿಫನ್ ಬಾಕ್ಸು ಎಲ್ಲವನ್ನು ನೋಡಿದಾಗ ಮಕ್ಕಳು ಕೂಡ ಕಂಡುಹಿಡಿತಾರೆ ಅಂತ. ಯಾಕೆ ಈ ರೀತಿಯಾಗಿ ಆಗುತ್ತೆ ಅಂತ. ಒಂದೇ 1 ತಿಂಗಳಲ್ಲಿ ಈ ರೀತಿಯ ಪಳೆಯುಳಿಕೆಗಳ ರೀತಿಯಾಗಿ ಬದಲಾಗುತ್ತಾ, ಅಥವಾ ಈಗ ಸಿಕ್ಕಿರ್ತಕ್ಕಂಥ ಮೂಳೆಗಳು, ತಲೆಬೂಡೆಗಳು ಆಕೆ ಎದ್ದೆಯಾ, ಅಥವಾ ದಾರಿ ತಪ್ಪಿಸೋ ಕೆಲಸವನ್ನು ಯಾರಾದರೂ ಮಾಡಿದಾರಾ, ಅವರೇ ಏನಾದರೂ ಮಾಡಿ ಈ ರೀತಿಯಾಗಿ ಹೋಗಿರಬಹುದಾ ಅಂತ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ, ನಿಮಗೆ ಹಾಸನದ ಫೇಸ್ಬುಕ್ ಆಂಟಿ ಲವ್ ಸ್ಟೋರಿ ಎಸ್ಕೇಪ್ ಆಗಿದ್ದು, ಸಾಂತ್ವನ ಕೇಂದ್ರ ಕರೆದುಕೊಂಡೋಗಿದ್ದು, ಅದಾದಮೇಲೆ ಮತ್ತೆ ನೆಪಗಳನ್ನು ಹೇಳಿ ಮತ್ತೆ ಪರಪುರುಷನ ಜೊತೆ ಹೋಗಿ ಕಾರಲ್ಲೇ ಮದುವೆಯಾಗುವ ಹಂತಕ್ಕೆ ಹೋಗಿದ್ದು. 6 ವರ್ಷದ ಮಗ ಇದ್ದ. ನಿಮಗೆ ಇದಕ್ಕಿಂತ ಹಿಂದೆ ಹಾಸನದ ಕುಣಿಗಲ್ ಒಂದು ಸ್ಟೋರಿ ನೆನಪಿರ್ಬೋದು. ಪ್ರಿಯಾಂಕಾ ಅನ್ನೋ ಮಹಿಳೆ ಪರಪುರುಷನ ಸಂಘವನ್ನು ಬೆಳೆಸಿದ್ಲು. ಕಂಪನಿಯಲ್ಲೇ ಗಂಡ ಹೆಂಡತಿ ಇಬ್ಬರು ಕೂಡ ಕೆಲಸ ಮಾಡ್ಕೊಂಡಿದ್ರು. ಗಂಡ ಹೆಂಡತಿಯಗೆ ಮ್ಯಾನೇಜರ್ ಆಗಿದ್ದಂತನೋ, ಅಂದರೆ ಮೇಲ ಅಧಿಕಾರಿ ಕೆಲಸ ಮಾಡ್ತಿದ್ದಂತನೋ, ಅವನ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡು ಗಂಡನಿಗೆ ಯಾಮಾರಿಸಿ ನಾನು ಕೆರೆಯಲ್ಲಿ ಪ್ರಾಣವನ್ನು ಕಳೆದುಕೊಳ್ತಾ ಇದ್ದೀನಿ ಅನ್ನೋ ರೀತಿಯಾಗಿ ಉಡುಪುಗಳು, ಒಳ ಉಡುಪುಗಳು ಎಲ್ಲವನ್ನು ಬಿಸಾಕಿ ಇನ್ನೊಬ್ಬನ ಜೊತೆ ಹೋಗಿ ಅಲ್ಲ ಆತನ ಮನೆಯಲ್ಲಿ ಮಲ್ಕೊಳ್ತಾಳೆ ಅಂದರೆ ಅದು ಕೂಡ ಬಹಳಷ್ಟು ದೊಡ್ಡ ಆಘಾತಕಾರಿಯಾದಂಥ ಸ್ಟೋರಿ ಕೂಡ. ಯಾಕೆಂದರೆ ಅದು ಗಂಡನಿಗೆ, ಅವ್ರ ಕುಟುಂಬಕ್ಕೆ ಆಘಾತ ಅಂತ ಅನಿಸುತ್ತೆ. ಯಾಕೆಂದರೆ ಈ ಥರದ್ದು ಕೇಳಿ ಜನಸಾಮಾನ್ಯರಿಗಂತೂ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಯಾಕೆ ಒಂದು ದಾಂಪತ್ಯದಲ್ಲಿ ಗಂಡ ಮದುವೆ ಕೆಲವು ವರ್ಷಗಳ ನಂತರ ಎಲ್ಲೋ ಒಂದು ರೀತಿಯ ಪುರುಷನೇ ದಾಂಪತ್ಯದ ಖುಷಿ ಕಳೆದುಕೊಳ್ತಾನ, ಅಥವಾ ಕಿರುಕುಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನ? ಯಾಕೆ ಈಗ ಪರಪುರುಷನ ಸವಾಸಕ್ಕೆ ಹೆಣ್ಮಕ್ಳು ಈಗ ಬೀಳ್ತಾ ಇದ್ದಾರೆ? ಯಾಕೆ ಕುಟುಂಬಗಳೆಲ್ಲವೂ ಕೂಡ ದಿಕ್ತಪ್ತಾ ಇದ್ದಾವೆ? ಒಂದು ಕಡೆ ಇಲ್ಲ ತಪ್ಪುದಾರಿ ತುಳಿತಾ ಇರೋದು ಮಹಿಳೆಯ ಅನ್ನೋ ಅನುಮಾನಗಳು ಕೂಡ. ಯಾಕೆಂದರೆ ಮಹಿಳೆಯ ಆಕಾಂಕ್ಷೆಗಳೇನಾದರೂ ಬದಲಾಗ್ತಾ ಇದೆಯಾ? ಅವಳು ಏನು ಬಯಸಿ ಹೀಗೆ ಇನ್ನೊಬ್ಬ ಹುಡುಗನ ಜೊತೆ, ಇನ್ನೊಬ್ಬ ಪುರುಷನ ಜೊತೆ, ಆಕೆಗಿಂತ ಚಿಕ್ಕ ವಯಸ್ಸಿನ ಹುಡುಗರ ಜೊತೆ ಸಂಪರ್ಕ ಬೆಳೆಸೋದು, ಈ ಥರದ ಅನೇಕ ಘಟನೆಗಳನ್ನು ಪ್ರತಿನಿತ್ಯ ಕೇಳ್ತಾ ಇದ್ದೀವಿ. ಕುಟುಂಬಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಕೂಡ ಒಂದು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಆಚಾರ ವಿಚಾರಗಳಲ್ಲಿ, ನಂಬಿಕೆಗಳಲ್ಲಿ, ಕುಟುಂಬ ವ್ಯವಸ್ಥೆಗಳಲ್ಲಿ ಈ ರೀತಿಯಾಗಿ ಹೆಣ್ಣುಮಕ್ಕಳುಗಳು ತಪ್ಪು ದಾರಿಯನ್ನು ತುಳಿತಾ ಇರೋದು ನಿಜಕ್ಕೂ ಕೂಡ ಒಂದು ಆಘಾತಕಾರಿಯಾದಂಥ ಅಂಶ. ಇಲ್ಲಿ ಹೆಣ್ಣನ್ನು ನಾನು ಟಾರ್ಗೆಟ್ ಮಾಡಿ ಅವ್ರನ್ನೇ ದೂರ್ತಾ ಇದ್ದೀನಿ ಅಂತಲ್ಲ, ಇಬ್ಬರದ್ದು ತಪ್ಪಿದೆ. ಎಲ್ಲಿ ಸಮಸ್ಯೆ ಅನ್ನೋದನ್ನು ನಾವು ಸೂಕ್ಷ್ಮವಾಗಿ ಅರ್ಥಾಗ ಮಾತ್ರ ಸಂಸಾರ ಅನ್ನೋ ಹಳಿಯ ಮೇಲೆ ಜೀವನ ಕೂಡ ಅಷ್ಟೇ ಸಲೀಸಾಗಿ ಸಾಗುತ್ತೆ, ಸುಗಮವಾಗಿ ಸಾಗುತ್ತೆ ಅಂತ ನಾವು ಕೂಡ ಅಂದ್ಕೊಳ್ಬೋದು. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇದ್ದರೆ ಅದನ್ನು ಕೂಡ ತಿಳಿಸಬಹುದು ಅಂತ ಹೇಳ್ತಾ ಧನ್ಯವಾದ.